Welcome to all. See, in our previous class, we have worked out 4 examples on applications of integrals. Okay, regarding area, finding the area under the simple curves. So let us continue and consider some more problems. So fifth problem. So let us go for fifth. So 4 problems have been worked out in our previous class. So find the area of the region bounded by the curve y is equal to x square and the line y is equal to 4. See, we are going to find the area bounded by the curve. ನೋಡಿ, ಒಂದು ಕರ್ವ್ ಇದೆ, y is equal to x square ಮತ್ತು ಒಂದು ಲೈನ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ನಾವು ಕಂಡುಹಿಡಿಯಬೇಕಾಗಿರ್ತಕ್ಕಂಥ ಏರಿಯಾ ದಟ್ ಮಸ್ಟ್ ಬಿ ಬೌಂಡೆಡ್ ಬೈ ಕರ್ವ್ ಅಂಡ್ ದ ಲೈನ್. ಸೊ ನಾವೇನು ಮೆಥಡ್ ಮಾಡ್ತಿದ್ವಿ ಅಂದರೆ, ಸೊ ನಾವು ಒಂದು ರಫ್ ಸ್ಕೆಚ್ y is equal to x ಸ್ಕ್ವೇರ್ಗೆ ಕೆಲವು ಎಕ್ಸ್ಗೆ ಅಥವಾ ವೈಗೆ ಡಿಪೆಂಡ್ಸ್ ಅಪಾನ್ ದ ಇಕ್ವೇಷನ್. ಸೊ ನಾರ್ಮಲಿ ನಮ್ಮ ಎಲ್ಲ ಗ್ರಾಫ್ಗಳು ಕೂಡ ಪ್ಯಾರಾಬೋಲಾ, ಅಪ್ವರ್ಡ್ ಪ್ಯಾರಾಬೋಲಾ ಆಗಿರ್ಬೋದು, ಇಲ್ಲ ರೈಟ್ ಹ್ಯಾಂಡೆಡ್ ಪ್ಯಾರಾಬೋಲಾ. ಓಕೆ, ಸೊ ನಾವು ಎಕ್ಸ್ ಅಥವಾ ವೈಗೆ ವ್ಯಾಲ್ಯೂಸ್ಗಳನ್ನು ಕೊಡಿ. ಸೊ ರಫ್ ಸ್ಕೆಚನ್ನು ಹಾಕಿ ಲೈನನ್ನು ಡ್ರಾ ಮಾಡಿ, ಆಫ್ಟರ್ವರ್ಡ್ಸ್ ನಾವೇನು ಡಿಸೈಡ್ ಮಾಡಬೇಕು, ಅದು ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ವೈ ಆರ್ ಇಂಟಿಗ್ರೇಷನ್ ಆಫ್ ವೈ ಡಿ ಎಕ್ಸ್ ಅಂತ ನಾವು ತೀರ್ಮಾನ ಮಾಡ್ತೀವಿ. ಸೊ ಬೌಂಡೆಡ್ ಬೈ ಎಕ್ಸ್ ಆಕ್ಸಿಸ್ ಒಂದು ಕೇಸ್, ಬೌಂಡೆಡ್ ಬೈ ವೈ ಆಕ್ಸಿಸ್ ಅನದರ್ ಕೇಸ್. ಸೊ ಇಟ್ ಈಸ್ ದ ಕೇಸ್ ಕಂಟೈನಿಂಗ್ ಕರ್ವ್ ಅಂಡ್ ದ ಲೈನ್, ಏರಿಯಾ ಬೌಂಡೆಡ್ ಬೈ ಕರ್ವ್ ಅಂಡ್ ದ ಲೈನ್. ನೋಡಿ, ಈಗ ನಾವು ರಫ್ ಸ್ಕೆಚ್ ಅಂತ ಹೇಳ್ತೀವಿ, ಇಲ್ಲಿ ಸಾಕಷ್ಟು ಟೈಮನ್ನು ನಾವು ಇಲ್ಲಿ ವೇಸ್ಟ್ ಮಾಡಬಾರ್ದು. ಸೊ ರಫ್ ಸ್ಕೆಚ್ ಅಷ್ಟೇ ನಮಗೆ. ಸೊ y is equal to x square. So we know that y is equal to x square is a parabola. So let me list the values. So few simple values. ನೋಡಿ, ಇಲ್ಲಿ ನಮಗೆ x r y ಗೆ ಕೊಡ್ಬೋದು. So x is equal to 0 0. So x is equal to 1, y is equal to 1. So -1 1, then 2 4. So very simple. If I give x is equal to -2, see -2 whole square, y will be 4. So it is a parabola. So and the line y is equal to 4. So let us draw this rough sketch here only. So it is the origin. So 1 2, so -1 -2, so 1 2 3, okay 4. ನೋಡಿ, 0 0 ಇಲ್ಲಿದೆ ಪಾಯಿಂಟ್, then 1 1, then -1 1, then 2 4, then -2 4. ಸೊ ನಮ್ಮ ಪಾಯಿಂಟ್ಸ್ಗಳನ್ನು ನಾವು ಜಾಯಿನ್ ಮಾಡೋಣ. ಸೊ ಇಟ್ ಇಸ್ ಅ ರಫ್ ಸ್ಕೆಚ್. ಸೊ ಇಟ್ ಈಸ್ ಎ ಪ್ಯಾರಾಬೋಲಾ. ಸೊ ಇದು ನಮ್ಮ y is equal to x square. ಸೊ ದಟ್ ಈಸ್ ಎ ಕರ್ವ್. ನೋಡಿ, ಆ್ಯಂಡ್ ದ ಲೈನ್, ಸೊ ಅಬ್ಸರ್ವ್ ಮಾಡಿ, y is equal to 4. ಸೊ y is equal to 4. ಸೊ ಹೇಗಿರುತ್ತೆ ಲೈನ್ ಇದು? y is equal to 4, equation of this form, or y is equal to 4 is a line which is parallel to x axis. ಸೊ ನನಗೆ ಇಲ್ಲಿ 4 ಮೂಲಕ ಪಾಸ್ ಆಗಬೇಕು ಲೈನ್. ಸೊ y is equal to 4. ಸೊ ದಿಸ್ is a line. See this y is equal to 4 is a line which is parallel to x axis. Okay, so ನಮಗೇನು ಈಗ ನೋಡಿ, ಏರಿಯಾ ಬೌಂಡೆಡ್ ಬೈ ದಿಸ್ ಲೈನ್ ಅಂಡ್ ದ ಕರ್ವ್. ಹಾಗಾದ್ರೆ ನೋಡಿ, ಅಬ್ಸರ್ವ್ ಮಾಡಿ, ಕರ್ವ್ ಇದೆ, ಲೈನ್ ಇದೆ. ಸೊ ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಅಂಡ್ ದ ಲೈನ್. ನೋಡಿ, ಪ್ರೀವಿಯಸ್ ಎಕ್ಸಾಂಪಲ್ಸ್ಗಳಲ್ಲಿ ಇಂದ ಫಸ್ಟ್ ಕ್ವಾಡ್ರೆಂಟ್ ಅಂತ ನಾವು ಸಾಲ್ವ್ ಮಾಡಿದ್ವಿ. ಫಸ್ಟ್ ಕ್ವಾಡ್ರೆಂಟ್ ಅಂತಂದ್ರೆ ನಾವು ಬರೀ ಒಂದು ಪೋರ್ಷನ್ ಮಾತ್ರ, ಈ ಪೋರ್ಷನ್ ಮಾತ್ರ ನಾವು ಕನ್ಸಿಡರ್ ಮಾಡ್ತಿದ್ವಿ. ನೋಡಿ, ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಂತ ಕೊಟ್ಟಿಲ್ಲ. ಸೊ ದಿಸ್ ಪ್ಯಾರಾಬೋಲಾ, ಸೊ y is equal to x square is symmetric about y axis. ಸೊ ಈ ಪೋರ್ಷನ್ ಅಷ್ಟೇ ತಗೊಂಡ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಅಷ್ಟೇ ಇರುತ್ತೆ. ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಂತ ಕೇಳಿಲ್ಲ. ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಅಷ್ಟೇ. ಹಾಗಾದ್ರೆ ಈ ಏರಿಯಾ ಎಷ್ಟಿರುತ್ತೆ, ಈ ಏರಿಯಾನು ಅಷ್ಟೇ ಇರುತ್ತೆ. ಹಾಗಾದ್ರೆ ಇಟ್ ಈಸ್ ಸಿಮೆಟ್ರಿಕ್. ಸೊ ನಮಗೆ ಬೇಕಾಗಿರ್ತಕ್ಕಂಥ ಏರಿಯಾ ದಿಸ್ ಹೋಲ್ ಏರಿಯಾ. ಸೊ ವಿ ವಾಂಟ್ ದಿಸ್ ಹೋಲ್ ಏರಿಯಾ. ಸೊ ದಿಸ್ ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಅಂಡ್ ದ ಲೈನ್. ನೋಡಿ, ಇಷ್ಟು ಏರಿಯಾ ನನಗೆ ಬೇಕು. ಸೊ ಹಿಯರ್ y is equal to x square is a parabola, okay, upward parabola. So it is a upward parabola and it is, observe ಮಾಡಿ, symmetric about, ನೋಡಿ, it is symmetric about y axis. ಅಂದರೆ ಅರ್ಥ ಏನು? ಈ ಏರಿಯಾ ನೋಡಿ, the shaded area, this portion, whatever the value we get the same value here. ಹಾಗಾದರೆ ನಮ್ಮ ರಿಕ್ವೈರ್ಡ್ ಏರಿಯಾ, ಅಬ್ಸರ್ವ್ ಮಾಡಿ, ರಿಕ್ವೈರ್ಡ್ ಏರಿಯಾ ಏನಾಗಿರಬೇಕು ನೋಡಿ. ಇಟ್ ಈಸ್ ಎ ಕೇಸ್. ಸೊ ನಾವು ಯಾವ ಕೇಸನ್ನು ಕನ್ಸಿಡರ್ ಮಾಡಬೇಕು? ಇಟ್ ಈಸ್ ಎ ಕೇಸ್ ಬೌಂಡೆಡ್ ಬೈ ಎಕ್ಸ್ ಆಕ್ಸಿಸ್. ಸಿ ದಿಸ್ ವಿ ಹ್ಯಾವ್ ಎಕ್ಸ್ ಆಕ್ಸಿಸ್ ಹಿಯರ್, ದಿ ಕರ್ವ್ ಅಂಡ್ ದ ಲೈನ್ y is equal to 4. ನೋಡಿ, ಅಬ್ಸರ್ವ್ ಮಾಡಿ. ಸೊ ದಿಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ದ ರಿಕ್ವೈರ್ಡ್ ಏರಿಯಾ. ಸೊ ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್. ವಾಟ್ ಇಸ್ ದ ಇಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್? ಇಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ is what? Equation of x axis is written here, y is equal to 0. So there is another line, y is equal to 4. ನೋಡಿ, ನಮ್ಮ ಎರಡು ಕೇಸ್ ನಾನು ಹೇಳಿದೆ, ಒಂದು ಬೌಂಡೆಡ್ ಬೈ ಎಕ್ಸ್ ಆಕ್ಸಿಸ್, ಇನ್ನೊಂದು ಬೌಂಡೆಡ್ ಬೈ
ವೈ ಆಕ್ಸಿಸ್ ಅಂತ ಹೇಳಿದೆ. ಸೊ ಹಾಗಾದ್ರೆ ನಮ್ಮ ರಿಕ್ವೈರ್ಡ್ ಏರಿಯಾ, ಸೊ ದಿಸ್ ರಿಕ್ವೈರ್ಡ್ ಏರಿಯಾ, ದಟ್ ಶೇಡೆಡ್ ಪೋರ್ಷನ್ ಅಂಡ್ ದ ಗ್ರಾಫ್ ಆರ್ ದ ಪ್ಯಾರಾಬೋಲಾ ಈಸ್ ಸಿಮೆಟ್ರಿಕ್ ಅಬೌಟ್ ವೈ ಆಕ್ಸಿಸ್. ಓಕೆ, ಸೊ ಇಟ್ ಈಸ್ ಸಿಮೆಟ್ರಿಕ್ ಅಬೌಟ್ ವೈ ಆಕ್ಸಿಸ್. ಸೊ ನಮ್ಮ ರಿಕ್ವೈರ್ಡ್ ಏರಿಯಾ ನೋಡಿ, ಅಬ್ಸರ್ವ್ ಮಾಡಿ, ಇಂಟಿಗ್ರೇಷನ್ ಆಫ್, ಸಿ ದಿಸ್, y is equal to 0 to y is equal to 4. Okay, y is equal to 0 to y is equal to 4. ಜನರಲಿ, ಸೊ ನೋಡಿ, ಜನರಲಿ ನಾವೇನು ನೆನೆಸ್ಕೊಳ್ಳೋಣ, y dx ಅಂತ ಹೇಳ್ತೀವಿ ಒಂದು ಕೇಸ್. ಇನ್ನೊಂದು ಕೇಸ್ ನಾವೇನು ಹೇಳ್ತೀವಿ, x dy. ನೋಡಿ, ಇಲ್ಲಿ x is equal to a to x is equal to b. ಸೊ ದೀಸ್ ಆರ್ ದ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು y ಆಕ್ಸಿಸ್. ನೋಡಿ, ಈ ಕೇಸಲ್ಲಿ y is equal to c to y is equal to d ಅಂತ ನಾವು ನೋಡ್ಕೊಳ್ತೀವಿ ಥಿಯರಿ ಪಾಯಿಂಟ್ ಅಲ್ಲಿ. ಹಾಗಾದ್ರೆ y is equal to c to y is equal to d ಅಂತ, ದೋಸ್ ಆರ್ ದ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು x ಆಕ್ಸಿಸ್. ನೋಡಿ, ಇಲ್ಲಿ ಲೈನ್ ನನಗೆ y is equal to 4 ಪ್ಯಾರಲಲ್ ಟು x ಆಕ್ಸಿಸ್, y is equal to 0 is the equation of x axis. ಹಾಗಾದ್ರೆ ನಂದು ಯಾವ ಕೇಸ್ ಆಗಿರಬೇಕಿದ್ದು, ರಿಕ್ವೈರ್ಡ್ ಏರಿಯಾ ಈಸ್, ದಟ್ ಈಸ್ ಜನರಲಿ y is equal to c to y is equal to d. ನೋಡಿ, x dy. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, x, ಓಕೆ, ಇಂಟಿಗ್ರೇಷನ್ ಆಫ್ x dy. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಷ್ಟೇ ಬರೆದ್ರೆ ಸ್ವಲ್ಪ ನಮಗೆ ನಲ್ಲಿ ಕೇರ್ಫುಲ್ ಆಗಿರ್ಬೇಕು. ನೋಡಿ, ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಅಂತ ಆಗಿದ್ದು ನಮ್ದು ಇದು ಕರೆಕ್ಟ್ ಆಗ್ತಾ ಇತ್ತು, ಬಿಕಾಸ್ ದಿಸ್ parabola is symmetric about y axis. So whatever the value we get the same value here. Hagadre whatever the answer we get, see this required area, it is 2 times. Nodi, 2 anna bariyana, 2 times. Why? Because ನಮಗೆ ಇಷ್ಟೇ ನಾವು ಬರೆದ್ರೆ ಇದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ. ಸೊ ಅಷ್ಟೇ ವ್ಯಾಲ್ಯೂ ನಮಗೆ ಈ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಇಟ್ ಇಸ್ ಸಿಮೆಟ್ರಿಕ್ ಮೀನ್ಸ್ ವಿ ಹ್ಯಾವ್ ಟು ಟೇಕ್ 2 times ಆಫ್ ದಿಸ್. ಓಕೆ, ಸೊ ನೀವು ಇಲ್ಲಿ 2 ಬರೀಲಿಲ್ಲ ಅಂತಂದ್ರೆ, ಸೊ ಯು ಗೋ ಆನ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ, ವಿ ಗೆಟ್ ಸಮ್ ವ್ಯಾಲ್ಯೂ, multiply that by 2, that is also correct. So to make that correction, I will write this 2 here. So because it is symmetric about y axis. So then, so I will write this 2 times as it is, integration of, say, y is equal to c to y is equal to d, y is equal to c to y is equal to d. What are my limits? 0 to 4. Now x, so where is x? See this, so this is also very very important. So that is given as, okay, let me solve for so let me solve for x. So the curve is what? Y is equal to x square. We want x is equal to square root of y. Okay, so that is square root of y, see, with respect to y. So that is 2 times 0 to 4. So it can written as y to the power of half. So I am not integrated, integration madilla, y to the power of half. ಸೊ ನಾವೀಗ ಇದಕ್ಕೆ ಪವರ್ ರೂಲ್ ಅನ್ನ ಯೂಸ್ ಮಾಡೋಣ. ಸೊ 2 ಹಾಗೆ ಬರೆಯೋಣ, 2 ಟೈಮ್ಸ್. ನೋಡಿ, y to the power of half means y to the power of n plus 1 by n plus 1. So half plus 1, that is 3/2 divided by 3/2, 0 to 4. Okay, then this 3/2 can take to the numerator. ನೋಡಿ, numerator ತಗೊಂಡ್ರೆ 2 ಹಾಗೆ ಇರಲಿ, 2 into this 2/3, 3/2 becomes 2/3. ನೋಡಿ, ಈಗ upper limit minus lower limit. So this upper limit is 4. So y place ಅಲ್ಲಿ 4 ಹಾಕೋಣ, 4 to the power of 3/2 minus 0 ಇದೆ, 0 to the power of 3/2, that will be 0 only. ಸೊ ನಾವು ಇಲ್ಲಿ ಕಂಟಿನ್ಯೂ ಮಾಡೋಣ, 2 2 4. ಓಕೆ, 4/3 ಆಯಿತು. ನೋಡಿ, 4/3. ಸೊ ದಿಸ್ 4 to the power of 3/2, 4 ನಾವು 2 square ಅಂತ ಬರೀಬಹುದು. ಸೊ ದಟ್ ಈಸ್ 2 square whole to the power of 3/2. ಓಕೆ, 2 square whole to the power of 3/2. 4 ಅನ್ನು ನಾನು 2 square ಅಂತ ಬರೆದಿದ್ದೆ. ಸೊ 2 get cancels. ನೋಡಿ, 2 cube ಅಂದರೆ 8 ಆಯಿತು. ಸೊ 8 into 4, that is 32 divided by 3. So 32/3 square units. So this is the required area. So this whole area, that is 2 times this integration of x dy. Okay, see, the area, required area is what? 32/3 square units. So here we have to be careful. So if they have asked to find the area in the first quadrant, then no need to write 2. So here they have asked the question like, find the area of the region bounded by the curve y is equal to x square and the line y is equal to 4. So ನಾವು ಕಂಡಿಡಿರತಕ್ಕಂಥ ಏರಿಯಾ ನೋಡಿ, bounded by curve and the line, ಆ ಕೇಸ್ ಇದು. ಸೊ ಇಂಟಿಗ್ರೇಷನ್ ಆಫ್ ದಿಸ್ x dy. ಸೊ 2 ನಾವು ಹಾಗೆ ಕ್ಯಾರಿ ಮಾಡಿದ್ದೀವಿ. ಸೊ ಆಫ್ಟರ್ ದ ಸಿಂಪ್ಲಿಫಿಕೇಶನ್ we get 32/3 square units. So this is our 5th problem and first problem in this session. Okay, so note down the solution of this. Then let us continue to consider one more problem.
Okay, sixth. So I'll write sixth example. So that example is find the area of the region bounded by the area of the region bounded by the ellipse bounded by the ellipse x square by 16 plus y square by 9 is equal to 1. Okay, this is a question for, okay, we may expect this question for 5 marks. So it is not a question for 3 marks. Okay, it is included in the exercise. Find the area of the region bounded by the ellipse x square by 16 plus y square by 9 is equal to 1. Okay, see, this is the equation of ellipse. So ನಮ್ಮ first PUC ಅಲ್ಲಿ ನಾವು ನೋಡಿದೀವಿ general equation of ellipse ಏನಾಗಿರುತ್ತೋ x square by a square plus y square by b square is equal to 1. Okay, it is a ellipse. So vertical ellipse and horizontal ellipse. So foci ಎಲ್ಲಿರುತ್ತೆ ಇದರದು ಅಂತ ನಾವು ಸ್ವಲ್ಪ ನೋಡೋಣ. ರಫ್ ಸ್ಕೆಚ್ ಅನ್ನು ಹಾಕೋಣ. So x square by 16 plus y square by 9. So comparing this with standard form, see this x square by a square. Okay, what is the standard equation? X square by a square y square by b square is equal to 1. So here we get, see, a square is equal to what? 16. Then a is equal to what? 4. Okay, a is equal to 4. Then b square is equal to 9. So b is equal to what? B is equal to 3. So I can draw this as, see, rough sketch as see, the focus is, see, a is equal to 4 means, so length of the major axis ಎಷ್ಟಿರುತ್ತೆ? 8. Length of the minor axis 6. So ಹಾಗಾದ್ರೆ ನಮಗೆ foci lies on x axis because the equation is like this. So 4 comma 0. So I can write this as 1 2 3. Okay, 4. So 4, then this is minus 4. Okay, then see this 3. So it is minus 3. Okay, then so my ellipse will be like this. So this is 4 comma 0. It cuts the x-axis at this. This minus 4 comma 0. Then this is another point. This is 0 comma 3. Okay, then this will be what? 0 comma minus 3, and this will be minus 4 comma 0. So this is a ellipse whose foci lies on x-axis. So this is the ellipse. So x square by 16 plus y square by 9 is equal to 1. Okay, so ನಮ್ಮ ಫಸ್ಟ್ PUC ಅಲ್ಲಿ ನಾವು conic sections, under the chapter conic sections, we have discussed all these things. So we have drawn a rough sketch there. So a is equal to 4 and b is equal to 3. Okay, now see, we have to find the area of the region bounded by the ellipse. Okay, see, this ellipse is, so we know all these portions are same, equal. Okay, so we know that ellipse is symmetric about, see, both axes, symmetric about both x-axis and y-axis. So it is symmetric about both axes. So if I consider, see, any one of the portions, so the required area is this. So if I say this, whatever we calculate this, that will be equal. So the shaded region is the required region. So I consider I will consider vertical strip. Now ಯಾವ್ದಾದ್ರು consider ಮಾಡಬಹುದು. So ನಮ್ಮ area ಇದು ಆಗಿರಲಿ. So I will take this as A and this point as C, B. So what is our required area? So required area
see this OAB, okay. See that required area, so required area, so let me write that as A. Say required area is equal to, see we have to find out area of the region bounded by the ellipse, okay. So we know ellipse is symmetric about both axes, so whatever the value we get, so ಅದೆಲ್ಲ ಈ ವ್ಯಾಲ್ಯೂ ಎಷ್ಟಿರುತ್ತೆ, ಈ ವ್ಯಾಲ್ಯೂ ಎಷ್ಟಿರುತ್ತೆ, ಈ ಏರಿಯಾ ಎಷ್ಟಿರುತ್ತೆ, ಎಲ್ಲ ಏರಿಯಾ ಸೇಮ್ ಇರುತ್ತೆ because it is symmetric, okay. So ನಾನೀಗ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ I will consider the area in the first quadrant. So ಅದು ಎಷ್ಟಾಗಿರುತ್ತೆ, ಇಲ್ಲಿ ಎಷ್ಟು ಪರ್ಸೆಂಟ್ ಇದೆ ನೋಡಿ, 4% ಇದೆ. So required area bounded by the ellipse is equal to, okay, that required area, how can we write that? So that is 4 times area of ellipse in, observe this, first quadrant, okay, 4 times area of ellipse in first quadrant, that is nothing but, observe this, 4 times, see area of ellipse in first quadrant, you consider the first quadrant observe ಮಾಡೋಣ. So ಇಲ್ಲಿ this area, so I have considered the vertical strip ಅಂದ್ರೆ ನಮಗೇನು bounded by x axis and the lines x is equal to a to x is equal to b. ಸೊ ನಮ್ಮ ಲೈನ್ಸ್ ಗಳು ಎಲ್ಲಿದಾವೆ ಅಂತ ನಾವು ನೋಡಿದ್ರೆ ನೋಡಿ, ವರ್ಟಿಕಲ್ ಸ್ಟ್ರಿಪ್ ಕನ್ಸಿಡರ್ ಮಾಡಿದ್ದೀನಿ ನೋಡಿ, ಇಲ್ಲೊಂದು ಲೈನ್ ಇದೆ, ಆಲ್ರೆಡಿ ಇಲ್ಲೊಂದು ಲೈನ್ ಇದೆ, ಇದು y ಆಕ್ಸಿಸ್. ಸೊ y ಆಕ್ಸಿಸ್ ಇಂದು ಈಕ್ವೇಷನ್ ಏನು ನಮಗೆ ಗೊತ್ತು, x is equal to 0. ನೋಡಿ ಈ ಲೈನ್ ನೋಡಿ, ಇಲ್ಲಿ 4,0 ಅಂತ ಬರ್ತಿದ್ವಿ, ಹಾಗಾದ್ರೆ ದಿಸ್ ಲೈನ್ ಇಸ್ ಈಕ್ವೇಷನ್ ಆಫ್ ದಿಸ್ ಲೈನ್ ಏನಾಗುತ್ತೆ, x is equal to 4. ಹಾಗಾದ್ರೆ ನಮಗೆ ಬಂತು ನೋಡಿ, x is equal to 0 to x is equal to 4, ಇಟ್ ಇಸ್ ಬೌಂಡೆಡ್ ಬೈ x ಆಕ್ಸಿಸ್. ಇದನ್ನ ಬರೀ ಬಂದ ಹಾಗಾದ್ರೆ ಇಂಟಿಗ್ರೇಷನ್ ಆಫ್, so x is equal to a to x is equal to b, that is x is equal to 0 to 4, observe ಮಾಡಿ, area of ellipse in first quadrant, so that is 4 times, ಎಷ್ಟಿರುತ್ತೋ 4 times, so 0 to x is equal to 0 to x is equal to 4, so it is bounded by x axis, so I will write y dx. Observe ಮಾಡಿ, this is very very important. So ಈ y ಅನ್ನ we have to solve by using this equation. ನೋಡಿ y ಅನ್ನ ಈ equation ಯೂಸ್ ಮಾಡಿ ಸಾಲ್ವ್ ಮಾಡಿ ಇದು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನಾನು ಅದನ್ನ ರಫ್ ವರ್ಕ್ ಮಾಡ್ತೀನಿ. ಸೊ ನಮ್ಮ equation ಏನಿದೆ ನೋಡಿ, ಅಬ್ಸರ್ವ್ ಮಾಡಿ, x square by 16 y square by 9 is equal to 1. Okay, y square by 9 is equal to 1 minus x square by 16. So x square by 16 ಬಲಗಡೆ ತಗೊಂಡ್ರೆ ಅಲ್ಲಿಗೆ ನನಗೆ y square by 9 is equal to, so ಇಲ್ಲಿ LCM ತಗೊಂಡ್ರೆ 16 minus x square divided by 16 ಆಯಿತು. So if I say cross multiply this, y square is equal to 9 into 60 minus x square divided by 16. Solve for y, ನೋಡಿ y ಗೆ ಸಾಲ್ವ್ ಮಾಡಬೇಕು. ಸೊ ಅಲ್ಲಿಗೆ ನನಗೆ y ಸಾಲ್ವ್ ಮಾಡಿದ್ರೆ, ಓಕೆ ರೈಟ್ ಇಟ್ ಹಿಯರ್, ಸಿ y is equal to ನನಗೆ ಏನಾಗುತ್ತೆ, ಇದು ಸ್ಕ್ವೇರ್ ರೂಟ್ ಆಫ್ 9 into 16 minus x square divided by 16 ಬಂತು. ಅಲ್ಲಿಗೆ y is equal to, okay, ಪ್ಲಸ್ ಆರ್ ಮೈನಸ್, ಸೊ ಪ್ಲಸ್ ಆರ್ ಮೈನಸ್ ನೋಡಿ, 9 ಸ್ಕ್ವೇರ್ ರೂಟ್ ಆಫ್ 9 is 3, then divided by 16 ಸ್ಕ್ವೇರ್ ರೂಟ್ ಎಷ್ಟು 4. ಸೊ ಇದನ್ನು ನಾವು ಅಂಡರ್ ದ ಸ್ಕ್ವೇರ್ ರೂಟ್ ಬರೆಯೋಣ, ಸ್ಕ್ವೇರ್ ರೂಟ್ ಒಳಗಡೆ ಸ್ಕ್ವೇರ್ ರೂಟ್ ಒಳಗಡೆ 16 minus x square. ಸೊ y ಅಲ್ಲಿಗೆ ಸಾಲ್ವ್ ಮಾಡಿದ್ರೆ ನೋಡಿ, y ಗೆ ಸಾಲ್ವ್ ಮಾಡಿದ್ರೆ ಗೆಟ್ ದಿಸ್. ಸೊ ನಮ್ಮ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ both x and y coordinates are positive, therefore ನಾನು ಏನು ಮಾಡ್ತೀನಿ, ಈಗ ಪಾಸಿಟಿವ್ ವ್ಯಾಲ್ಯೂ ತಗೊಳ್ತೀನಿ y ಗೆ. ಸೊ 3/4 into square root of 16 minus x square, ಈ ಈಕ್ವೇಷನ್ ಬಳಸ್ಕೊಳ್ಳಿ, y ಅನ್ನ ಸಾಲ್ವ್ ಮಾಡಿ. 3/4 square root of 16 minus x square, that I will write it here. So that is 4 times integration 0 to 4 ನೋಡಿ, y dx, what is y? So y is 3/4 into square root of 16 minus x square into dx. ನೋಡಿ ಇದೆಲ್ಲ ರಫ್ ವರ್ಕ್, y ಅನ್ನ ಸಾಲ್ವ್ ಮಾಡ್ಕೋಬೇಕು. So note down that value of y. Okay, so I have solved for y using the given equation. So this is all the rough work. ನೋಡಿ 3/4 ನ, so we can take it outside. See this 3/4 I will take outside. So 0 to 4 square root of the 16, ನೋಡಿ 16 ಅನ್ನ 4 square minus x square ಅಂತ ಬರೆಯೋಣ. ಅಲ್ಲಿಗೆ ನನಗೆ ಅದು ಆಯಿತು. ಸೊ ಇಲ್ಲಿ 4 ಕ್ಯಾನ್ಸಲ್ ಆಯಿತು. ಸೊ 3 times 0 to 4, ಸೊ ಸ್ಕ್ವೇರ್ ರೂಟ್ ಆಫ್ 4 square minus x square ಹಾಗೆ ಬರೀತೀನಿ. ಓಕೆ, ಸೊ ಇಂಟಿಗ್ರೇಷನ್ ಕಂಟಿನ್ಯೂ ಮಾಡಬೇಕು. ನೋಡಿ ಇಲ್ಲಿ ಇದನ್ನು ಇಂಟಿಗ್ರೇಟ್ ಮಾಡೋದಕ್ಕೆ ಫಾರ್ಮುಲಾನ ರಿಕಾಲ್ ಮಾಡೋಣ. ಸೊ ಇಲ್ಲಿ a square minus x square, so it is of the form, okay, what is the formula? Integration of square root of a square minus x square. ನೋಡಿ, integration of square root of a square minus x square. ಸೊ what is the formula? ನೋಡಿ ಇದನ್ನು ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಿ ಯೂಸ್ ಮಾಡಿದ್ದೀವಿ. ಸೊ ಅದನ್ನು ನಾನು ರಿಕಾಲ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ square root of a square minus x square. So what was the formula? So square root of a square minus x square is equal to, ನೋಡಿ ಫಾರ್ಮುಲಾ x by 2 into square root of a square minus x square plus a square by 2 sin inverse of x by a. Okay, this is the formula we have to use to integrate this. Continue ಮಾಡ್ತೀನಿ.
ನೋಡಿ x/2 into okay, this is the formula. So ಇಲ್ಲಿ 3 ಇದೆ ಹೊರಗಡೆ. Okay, I will write 3 as it is. 3 into ನೋಡಿ integration of 0 to 4 square root of ನೋಡಿ 4 square minus x square. So ಇಲ್ಲಿ a ಅಂದ್ರೆ ಏನು 4. So that is x/2. We will write this x/2 into square root of ನೋಡಿ a square minus x square ಅಂದ್ರೆ ಇದೆ 4 square minus x square plus ನೋಡಿ a square by 2. So a means 4, a square means 4 square, 4 square means 16/2. Okay. Sixteen by 2 sin inverse x divided by a means what? That is 4. From 0 to okay 0 to 4. So lower limit and upper limit. So I will write this 3 as it is. Now see, we have to calculate definite integral. ನೋಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಪ್ಪರ್ ಲಿಮಿಟ್ ಎಲ್ಲೆಲ್ಲಿ x ಇದೆಯಲ್ಲ ಅಲ್ಲಿ 4 ಅಪ್ಲೈ ಮಾಡೋಣ, ಮೈನಸ್ ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಈಗ ನನಗೆ x ಇದೆ, ಸೊ ಇಲ್ಲಿ 4 ಅಪ್ಲೈ ಮಾಡ್ತೀನಿ. ಸೊ ನೋಡಿ ಇಲ್ಲಿ x ಗೆ 4 ಅಪ್ಲೈ ಮಾಡಿಬಿಟ್ರೆ ಇಲ್ಲಿ ನೋಡಿ ಸ್ಕ್ವೇರ್ ಹೊರಗಡೆ 4 ಸ್ಕ್ವೇರ್ ನೋಡಿ 4 ಸ್ಕ್ವೇರ್ ಆಯಿತು. ಸೊ 4 ಸ್ಕ್ವೇರ್ ಆಲ್ರೆಡಿ 4 ಸ್ಕ್ವೇರ್, 4 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ 0. ಅಲ್ಲಿ ನನಗೆ ಈ ಟರ್ಮ್ ನನಗೆ 0 ಆಗುತ್ತೆ. ಅಪ್ಪರ್ ಲಿಮಿಟ್ ಮೈನಸ್ ದಿಸ್ ಇಸ್ 0. ಓಕೆ 0/2 ದಟ್ ಇಸ್ 0. ಸೊ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ ನನಗೆ ಈ ಟರ್ಮ್ ಏನಾಗುತ್ತೆ, ದಟ್ ವಿಲ್ ಬಿ ವಾಟ್ 0. ಸೊ ದಟ್ ಹೋಲ್ ಟರ್ಮ್ ವಿಲ್ ಬಿ 0. ಓಕೆ 4 ಸ್ಕ್ವೇರ್ 0 ಆಯಿತು. ದೆನ್ ಐ ವಿಲ್ ಗೋ ಫಾರ್ ದಿಸ್ ಪ್ಲಸ್ okay a square by 2 sin inverse x by a. So ನೋಡಿ ಇಲ್ಲಿ ನಮಗೆ ಕ್ಯಾನ್ಸಲ್ ಮಾಡಿಕೊಂಡ್ರೆ this will be 8. okay 8 into sin inverse of ನೋಡಿ upper limit 4/4. So 4/4 means 1 minus lower limit. So upper limit minus lower limit. So lower limit is 0. So sin inverse of 0/4, that is 8 into sin inverse of 0/4, that is 0. That is 8 into sin inverse of 0. Okay, I will write that as sin inverse of 0. So then I will get 3 into, so this 8, so 0 is there. So 8 into sin inverse 1. Sin inverse 1 means what? Sin 90 is 1, that is pi/2. Sin 90 is 1, so I am writing that pi/2 minus sin inverse 0 means sin 0 is 0, 0 into 8, that will be 0 only. So that is, so I can cancel this 2 4. Then 3 into 4 into pi, that will be what? See, 12 pi square units. So this is the required area, 12 pi square units. Observe this. So 3 I have written as it is. See, for this whole, for this upper limit, if I apply ನೋಡಿ upper limit ಹಾಕಿದ್ರೆ ಇಲ್ಲಿ ನೋಡಿ 4 ಸ್ಕ್ವೇರ್ x ಜಾಗದಲ್ಲಿ 4 ಹಾಕೋಣ. 4 ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್ minus 4 square, that thing will be 0. So upper limit is 0 minus the lower limit 0. 0/2 is 0. 0 into anything will be 0. So whole thing will be 0. Then for this term, so I will cancel this 8 sin inverse of upper limit 4/4, that is 1 sin inverse 1 upper limit minus the lower limit 8 into sin inverse of 0/4, that is 0 sin inverse 0. So sin inverse 1 means pi/2, 8 into pi/2. Sin inverse 0 is 0, 0 into 8 is 0. So calculating that I get 12 pi. So ನೋಡಿ 12 pi square units. So it is the required area of the ellipse. So it is a question for 5 marks. Okay, let us so this is the area of the ellipse. X square by 16 plus y square by 9 is equal to 1.